ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರಿಯ ಕೇಳುಗರೆ, ಇಂದಿನ ಚೈತ್ರವನ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 8ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀ ಎಂಎಸ್ ಅನಂತನಾರಾಯಣ. ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಹೊಸಹಳ್ಳಿ ರಾಜಾರಾಮಮೂರ್ತಿ. ಮದನಮಂಜರಿಯು ಆ ಯಜ್ಞದ ಅಶ್ವದ ಹಣೆಯ ಪಟ್ಟಿಯ ಮೇಲಿರುವ ಲೇಖನವನ್ನು ಓದಿದ್ದಾಳೆ. ಕೂಡಲೇ ಇದು ಧರ್ಮರಾಜನ ಯಜ್ಞಾಶ್ವ ಎಂದು ತಿಳಿದು ಸಮೀಪದಲ್ಲಿದ್ದ ಪತಿಯನ್ನು ಕುರಿತು ಹೇಳುತ್ತಿದ್ದಾಳೆ. ಈ ಯಜ್ಞಾಶ್ವವನ್ನು ವೀರರಾಗಿದ್ದರೆ ಕಟ್ಟಬಹುದಂತೆ ಎಂದು. ಅವಳ ಮಾತನ್ನು ಕೇಳಿ ಪ್ರವೀರನು, ಓಹೋ, ಧರ್ಮರಾಜನೊಬ್ಬನೇ ಜಗತ್ತಿನಲ್ಲಿ ವೀರನೇ, ನಮಗೆ ಯೋಗ್ಯತೆ ಇಲ್ಲವೇ ಎಂದು ಹೇಳುತ್ತಾ ಕೂಡಲೇ ಆ ಯಜ್ಞಾಶ್ವವನ್ನು ಕಟ್ಟಿದ್ದಾನೆ. ಸ್ತ್ರೀ ಪರಿವಾರದವರನ್ನು ಮನೆಗೆ ಕಳಿಸಿದ್ದಾನೆ. ಸೇನೆಯನ್ನು ಕರೆಸಿಕೊಂಡಿದ್ದಾನೆ. ಅರ್ಜುನನೊಂದಿಗೆ ಯುದ್ಧ ಮಾಡುವುದಕ್ಕೆ ಸಿದ್ಧನಾಗಿದ್ದಾನೆ. ಭೂಲೋಲಕ್ಕೆ ಅಗ್ನಿ ಮನೆಯಳಿಯನಾಗಿಹಂ ನೀಲಧ್ವಜಂಗೆ ಅದಂತನೆ ಮುನ್ನವನ ಮಗಳ್ ಮೂಲೋಕದೊಳ್ ಶುಭಕರಾರೆಂದರಸಿ ನೋಂತು ಪಾಪಕನ ನೊಲಿಸೆ ಮೆಚ್ಚಿ ಬಾಲಿಕೆಯನ್ ಅಂತು ಮೊದಲಾಗಿ ವೈಶ್ವಾನರಂ ಪಾಲಿಪಂ ಪತಿರೂಪದಿಂದ ಪುರದೊಳ್ ಅವನ ಮೂಲ ಬಲದಿಂದ ಪ್ರವೀರಂ ಕಟ್ಟಿದಂ ಪಿಡಿದು ಪಾರ್ಥನ ತುರಂಗಮವನೋ ಮಹಾರಾಜ, ನೀಲಧ್ವಜನ ಮನೆಯ ಅಳಿಯ ಸಾಕ್ಷಾತ್ ಅಗ್ನಿದೇವ. ಹಾಗಾಗಿ ಅವನ ಬಲದಿಂದ ಪ್ರವೀರ ಕುದುರೆಯನ್ನು ಕಟ್ಟುವ ಧೈರ್ಯವನ್ನು ಮಾಡಿದ್ದಾನೆ. ಅದು ಹೇಗೆಂದರೆ, ಹಿಂದೆ ಅವನ ಮಗಳು ಜಗತ್ತಿನಲ್ಲಿ ಎಲ್ಲರಿಗಿಂತ ಶಕ್ತಿಶಾಲಿ ಯಾರು ಎಂದು ಆಲೋಚಿಸಿ ಕೊನೆಗೆ ಅಗ್ನಿದೇವನೇ ಎಲ್ಲರಿಗಿಂತಲೂ ಶಕ್ತಿಶಾಲಿ ಎಂದು ತೀರ್ಮಾನಿಸಿ ಪಾವಕನನ್ನು ಕುರಿತು ತಪಸ್ಸನ್ನಾಚರಿಸಿದ್ದಾಳೆ. ಅವಳ ತಪಸ್ಸಿಗೆ ಮೆಚ್ಚಿದ ಅಗ್ನಿದೇವ ಅವಳನ್ನು ಕೈ ಹಿಡಿದು ಮನೆ ಎಳೆಯನಾಗಿ ಅಲ್ಲಿಯೇ ನೆಲೆಸಿದ್ದಾನೆ. ಅವನ ರಕ್ಷಣೆ ನೀಲಧ್ವಜನ ಪಟ್ಟಣಕ್ಕೆ ಯಾವಾಗಲೂ ಇದೆ. ಹಾಗಾಗಿ ಆ ಬಲದಿಂದಾಗಿ ಪ್ರವೀರ ಇಂದು ಪಾರ್ಥನ ಕುದುರೆಯನ್ನು ಕಟ್ಟಿಹಾಕಿದ್ದಾನೆ. ಕಟ್ಟಿರ್ತ ಕುದುರೆಯಂ ಕಂಡು ಕಾಪಿನ ಭಟರ್ಧಟ್ಟಿಸಿದೊಡೆ ಆ ಪ್ರವೀರಂ ಕೆರಡು ಆಘವಂ ಗೊಟ್ಟೆನು ಆತ್ಪೊಡೆ ಬರಲಿ ತನ್ನೊಡನೆ ಕಾಳಗಕ್ಕೆ ಪಡೆ ಸಹಿತ ಪಾರ್ಥನೆಲ್ದು ತೊಟ್ಟಂ ಶರಾಸನದೊಳಂಬನು ಅವನೀ ಮಾತು ಮುಟ್ಟಿದುದು ಫಲುಗುಣಂಗೆ ಎಳನಗೆಯ ಕೋಪದಿಂ ದಟ್ಟಿ ನೋಡಿದೊಡೆ ಆಗ ನಡೆದುದು ಚತುರ್ಬಲಂ ಸರ್ವ ಸನ್ನಾಗದಿಂದೇ ಕಟ್ಟಿದ್ದ ಕುದುರೆಯನ್ನು ಕಂಡು ಪಾರ್ಥನ ಸೈನಿಕರು ಧಟ್ಟಿಸಿ ಅವರನ್ನು ಬೈಯಲು ಪ್ರಾರಂಭಿಸಿದಾಗ ಪ್ರವೀರನು, ನಾನು ತಿಳಿದೇ ಯಜ್ಞಾಶ್ವವನ್ನು ಕಟ್ಟಿದ್ದೇನೆ, ಅರ್ಜುನನೊಂದಿಗೆ ನಾನು ಯುದ್ಧಕ್ಕೆ ಸಿದ್ಧನಾಗಿದ್ದೇನೆ ಎಂದು ಹೇಳಿ ಬಿಲ್ಲು ಬಾಣಗಳನ್ನು ಹಿಡಿದು ನಿಂತಿದ್ದಾನೆ. ಈ ಮಾತು ಅರ್ಜುನನಿಗೆ ತಲುಪಿದೆ. ಕೂಡಲೇ ಕೋಪದಿಂದ ಆತ ಯುದ್ಧಕ್ಕೆ ಚತುರ್ಬಲವನ್ನು ಮುನ್ನಡೆಸಿಕೊಂಡು ಬರುತ್ತಿದ್ದಾನೆ. ಚೂಡಿಯ ಚತುರ್ಬಲ
ಚತುರ್ಬಲದ ಧಾಳಿ ನಗರಿಗೆ ನಭಕೆ ಧೂಳಿ ದೆಸೆ ದೆಸೆಗಳಿಗೆ ಗೀಳಿಡುವ ವಾದ್ಯರವದೋಳಿ ನೆರೆ ಮುಸುಕಿ ತೊಲ್ದೆ ಬಾರಿ ಪುರಜನ ಕೆರವಿಗೆ ದಿಕ್ಪಾಲಕರ್ಗೆ ಬಾಳುವೆ ಮಹಾತೇಜ ಮತಿಶಯದ ಪದವಿಗಳು ಕಾಳಹುದು ಮಸಳಿಪುದು ಚಲನಮಹುದೆಂದು ಹೇರಾಳ ಭಯದಿಂ ಶಂಕೆಯಿಂದದ್ಭುತಗಳಿಂ ಧೃತಿಗತಿ ಮತಿಗಳಳಿದವೋ. ಇದು ಒಂದು ಯಥಾನ್ವಯ ಅಲಂಕಾರದ ಪದ್ಯ. ಕವಿ ಬಹಳ ಸುಂದರವಾಗಿ ವರ್ಣಿಸುತ್ತಾನೆ. ಚತುರ್ಬಲ ಧಾಳಿ ಮಾಡಿದಾಗ ನಗರಿಗೆ ಚತುರ್ಬಲದ ಧಾಳಿಯಾಯಿತು, ಆಕಾಶಕ್ಕೆ ಚತುರ್ಬಲದಿಂದ ಎದ್ದ ಧೂಳಿನಿಂದ ಧಾಳಿಯಾಯಿತು, ಜೋರಾಗಿ ಗರ್ಜಿಸುವ ವಾದ್ಯಧ್ವನಿಯಿಂದ ದೆಸೆ ದೆಸೆಗಳಿಗೆ ಧಾಳಿಯಾಯಿತು. ಹೀಗೆ ಏಕಕಾಲದಲ್ಲಿ ಮೂರು ಕಡೆಗೂ ಕೂಡ ಧಾಳಿ ಕಾಣಿಸಿಕೊಂಡಿದೆ. ಒಂದು ಕ್ಷಣದಲ್ಲಿ ಪುರಜನರಿಗೂ ರವಿಗೂ ದಿಕ್ಪಾಲರಿಗೂ ಈ ಆಕ್ರಮಣ ಸಂದಿದೆ. ಪುರಜನರಿಗೆ ಸೇನೆಯ ಧಾಳಿ, ರವಿಗೆ ಧೂಳಿನ ಧಾಳಿ, ದಿಕ್ಪಾಲಕರಿಗೆ ಸದ್ದಿನ ಧಾಳಿ. ಹೀಗೆ ಮಹಾತಿಶಯದಿಂದ ಎಲ್ಲರೂ ಯುದ್ಧವನ್ನು ಮುಂದುವರಿಸುತ್ತಿದ್ದಾರೆ. ಮೇದೆ ದಪ್ಪಿದ ಮಹಾಂಡವದಂತೆ ಭುವನ ಸಂಹಾರ ಕಾಲದ ಮೇಘ ಜಯದಂತೆ ಭರದಿಂದೆ ಪ್ರವೀರನಂ ಬುಸುಗಿತು ಅರ್ಜುನನ ಮುಂಚೋಡಿಯ ಚತುರ್ಬಲಂ ದೆಸೆ ದೆಸೆಯೊಳು ತೇರೈಸದಿದ್ದನವನದಿ ಸತ್ವದಿಂದೇ ತೇರೈಸದಿದ್ದನವನದಿ ಸತ್ವದಿಂದೇ ಸಂಸಾರ ಪ್ರಲಾಪಮಾಲಾ ಕುಲಮನು ಅಧ್ಯಾತ್ಮ ಸಾರದಿಂ ತಡೆವ ಯೋಗೀಶ್ವರನ ಚಿತ್ತದಂತಚ್ಚರಿನ ಧಾತುಗೆಡದೆ ಮೇರೆ ತಪ್ಪಿದ ಮಹಾಸಮುದ್ರದಂತೆ ಅರ್ಜುನನ ಸೇನೆ ಪ್ರವೀರನ ಮೇಲೆ ಮುಸುಕುತ್ತಿದೆ. ಆದರೆ ಆತನೇನು ಸಾಮಾನ್ಯನೇ, ಹೆದರುವನೇ? ಆತನು ಅಧಿಕ ಸತ್ವದಿಂದ ಆ ಸೇನೆಯನ್ನು ಎದುರಿಸಲು ಸಿದ್ಧನಾಗಿದ್ದಾನೆ. ಯೋಗೀಶ್ವರನು ಸಂಸಾರದ ಸಕಲ ಸಂಕಟಗಳನ್ನು ನಿರ್ಲೇಪ ಭಾವದಿಂದ ಎದುರಿಸುವಂತೆ ಆತನು ಎದುರಿಸಲು ಸಿದ್ಧನಾಗಿದ್ದಾನೆ. ಮೇಗೆ ಮುಸುಕಿದ ಚೂಣಿ ಅನಿತು ಚಾತುರ್ಬಲವನು ಆಗಳೊರುವನೆ ಚಾರಿ ಬರಿದು ಬಾಣ ಪ್ರಯೋಗಂಗಳಿಂ ಪ್ರವೀರಂ ಕೊಲ್ಲುವುದಂ ಕಂಡು ಬಿಲ್ಗೊಂಡು ಕೋಪದಿಂದೇ ಬೇಗದಿಂ ಪ್ರದ್ಯುಮ್ನ ಸಾತ್ಯಕಿ ವೃಷಧ್ವಜ ಸುವೇಗಾನನು ಸಲ್ವಕೃತ ವರ್ಮಾದಿ ಪಟುಭಟರ್ ತಾಗಿದರ್ ಕಲ್ಪಮೇಘಂಗಳಿಂ ತಡೆಬಿಟ್ಟ ಮಳೆಯನಲ್ ಕಣಗರೆಯುತ್ತೇ. ಈ ರೀತಿಯಾಗಿ ಏರಿ ಬಂದ ಸೈನ್ಯವನ್ನು ಪ್ರವೀರನೊಬ್ಬನೇ ತೀಕ್ಷ್ಣವಾದ ಬಾಣಗಳಿಂದ ಪ್ರಯೋಗವನ್ನು ಮಾಡುತ್ತಾ ಸೈನಿಕರೆಲ್ಲರನ್ನೂ ಕೊಲ್ಲುತ್ತಿರುವುದನ್ನು ಕಂಡು ಪ್ರದ್ಯುಮ್ನ, ಸಾತ್ಯಕಿ, ವೃಷಧ್ವಜ, ಕೃತವರ್ಮ ಮೊದಲಾದ ಮಹಾವೀರರು ಕಲ್ಪಮೇಘಗಳಿಂದ ಮಳೆ ಸುರಿಯುವಂತೆ ಬಾಣದ ಮಳೆಯನ್ನೇ ಸುರಿಸುತ್ತಿದ್ದಾರೆ. ಆ ಪ್ರವೀರಂ ಬಳಿಕ ಅನಿಬರೆಲ್ಲರೊಡನೆ ನಾನಾ ಪ್ರಕಾರದ ಸಮರದೊಳ್ಕಾದಲ್ ಇತ್ತ ಸೇನಾ
ಪ್ರತತಿ ಸಹಿತ ನೀಲಧ್ವಜಂ ನಗರಮಂ ಪೊರಮಟ್ಟನೆ ಬೇಳ್ವೆನು. ಈ ಪ್ರಭಾಕಿರಣಂ ಈ ವಾಯು ಸಂಚರಣಂ ಈ ಪ್ರವಹಿಸುವ ನದಿಗಳ್ ಈ ಗಗನಂ ಈ ಧರೆ ಮಹಾಪ್ರಳಯ ಕಣಗುವಂತಡಗಿ ಭುವನತ್ರಯಂ ಬರಿದೂಡಿಮಯವಾಗ ಪ್ರವೀರನೊಬ್ಬನೇ ಎಲ್ಲ ಸೈನಿಕರೊಂದಿಗೆ ಯುದ್ಧವನ್ನು ಮುಂದುವರಿಸುತ್ತಿರಲು ಅವನಿಗೆ ಸಹಾಯಕನಾಗಿ ತಂದೆಯಾದ ನೀಲಧ್ವಜನು ಮಹಾಸೇನೆಯನ್ನು ಕರೆದುಕೊಂಡು ಪಟ್ಟಣದಿಂದ ಹೊರಟಿದ್ದಾನೆ. ಆ ಸೇನೆಯ ಧೂಳಿನಿಂದಾಗಿ ಆಕಾಶವೆಲ್ಲಿ, ಗಾಳಿಯಲ್ಲಿ, ನದಿಗಳಲ್ಲಿ, ಭೂಮಿಯಲ್ಲಿ ಎಂಬುದು ಕೂಡ ಯಾರಿಗೂ ತಿಳಿಯುತ್ತಿಲ್ಲ. ಮೊಗಸಿದರ್ಪರ ಬಲವನು ಆಗಳ್ ಪ್ರವೀರನಂ ತೆಗೆಸಿದರ್ಪಿನ್ನೆಲೆಯೇ ರಿಪು ಸೈನ್ಯದಳವಿಯಂ ತೆಗೆಸಿದರ್ ತಮ ತಮಗೆ ಕೈಕೊಂಡು ವಾರಣ ಬರೂಥವರವಾಜಿಗಳನ್ನು ಪೊಗೆಸಿದರ್ ವೈರಿ ಮೋಹರದೊಳಗೆ ಸಾಹಸಂ ಬಿಗಿಸಿದರ್ ಪೊಯ್ದಾಡಿ ತನಿ ವೀರರಸದಿಲ್ದೆ ಸೊಗಸಿದರ್ ಧುರಧೀರ ನೀಲಧ್ವಜನ ಮನೆಯ ಚತುರ ಚತುರಂಗದವರು. ಆನೆ, ಕುದುರೆ, ರಥ, ಪದಾತಿ ಚತುರ್ಬಲವೂ ನೀಲಧ್ವಜನೊಡನೆ ಯುದ್ಧ ಭೂಮಿಗೆ ಬಂದಿದೆ. ಅಲ್ಲಿಯವರೆಗೆ ಯುದ್ಧ ಮಾಡಿ ಬಳಲುತ್ತಿದ್ದ ಪ್ರವೀರನನ್ನು ಹಿಂದಕ್ಕೆ ಸರಿಸಿ ಸೈನಿಕರು ಯುದ್ಧಕ್ಕೆ ಮುಂದಾಗಿದ್ದಾರೆ. ಒಂದು ಕ್ಷಣದಲ್ಲಿ ಪರಮಸಾಹಸದಿಂದ ಹೋರಾಡುತ್ತಿದ್ದಾರೆ ಉಭಯ ವೀರರು. ಮಗ್ಗಿದರ್ಬಸಗಿದಂ ಬುಧಿಯ ತೆರೆಯಂತೆ ಸಲಮುಗ್ಗಿದರ್ಮುಗ್ಗಿಲ ಮೊಗ್ಗರದಂತೆ ಭೋಂಕರಿಸು ತೊಗ್ಗಿದರ್ ಕವಿದು ಜೇಂದೊಣದಂತೆ ಪೊಯ್ದಾಡಿ ರಿಪು ಸೈನ್ಯ ಕಾನನವನು ನಗ್ಗಿದರ್ ನೆಲೆಗೆಡಸಿ ಬಿರುಗಾಳಿಯಂತೆ ಐದೆ ನುಗ್ಗಿದರ್ ನುಚ್ಚು ನುಡಿಯಾಗೆ ಭರಸಿಡಿಲಂತೆ ಹಿಗ್ಗಿದರ್ ಪೆಚ್ಚಿ ವೀರಾವೇಶದಿಂದೆ ಪಟುಭಟರಳ್ ಆಗಳಾಘವದೊಳು. ವೀರಾವೇಶದಿಂದ ಹೋರಾಡುತ್ತಿರುವ ಉಭಯ ಬಲಗಳ ಶೌರ್ಯವನ್ನು ನೋಡಿ ಸಮುದ್ರದ ತೆರೆಗಳಂತೆ ಮೇಲೆದ್ದು ಶತ್ರುಗಳ ಮೇಲೆ ಬಿದ್ದಿದ್ದಾರೆ. ಕಾರ್ಮೋಡಗಳಂತೆ ಮಹಾರಭಸದಿಂದ ಆಕ್ರಮಿಸುತ್ತಿದ್ದಾರೆ. ಜೇನೊಣಗಳ ಗುಂಪಿನಂತೆ ಭೋಂಕರಿಸಿ ಕಾದಾಡಿ ಶತ್ರು ಸೈನ್ಯದ ಕಾಡನ್ನು ನೆಗ್ಗಿಸಿದ್ದಾರೆ. ಬಿರುಗಾಳಿಯಂತೆ ನುಗ್ಗಿ ಶತ್ರುಗಳನ್ನು ನುಚ್ಚು ನುರಿಯಾಗಿಸಿದ್ದಾರೆ. ಬರ ಸಿಡಿಲಿನಂತೆ ಬಡಿದು ವೀರಾವೇಶವನ್ನು ಮೆರೆಯುತ್ತಿದ್ದಾರೆ. ಪೊಯ್ದಾಡಿ ಮಡಿದ ಕಲಿಗಳ ಶರೀರಂಗಳಂ ಪೊಯ್ದಳೆದು ಪರಿತಿಂಬ ಮರುಳ್ಗಳಂ ಮೇಣವರ ನೊಯ್ದಲ್ಲಿ ದಿವ್ಯತನುಗಳಳ್ ಒಪ್ಪಿ ಚುಂಬಿಸುವ ಸುರಸತಿಯರಂ ಕಾಣುತ್ತೆ ಮೇದಗೆದ ಪರವೀರರೆಂದೊರ್ವರಂ ಬೈದು ಮೈದಗೆದ ಪರವೀರರೆಂದೊರ್ವರೊರ್ವರಂ ಬೈದು ಮೂದಲಿಸಿ ರಣರಂಗದೊಳ್ಪಟು ಭಟರ್ ಕೈದೋರುತ್ತಿದ್ದರು. ಒಡವೆರಸಿ ಕೇಶಿ ಯುದ್ಧದಿಂದಳವಳಿಯದೆ ಯುದ್ಧದಲ್ಲಿ ಸಾವು ಸಾಮಾನ್ಯ.
ಸತ್ತ ಸೈನಿಕರ ಶರೀರಗಳನ್ನು ಅಲ್ಲಿದ್ದ ರಣದ ಮರುಳುಗಳು, ಪಿಶಾಚಿಗಳು ಎಳೆದುಕೊಂಡು ಹೋಗಿ ತಿನ್ನುತ್ತಿವೆ. ಅದನ್ನು ನೋಡುತ್ತಾ ಹೆದರುತ್ತಾರೇನು ಸೈನಿಕರು? ಇಲ್ಲ, ಅವರಿಗೆ ಕಾಣುವ ದೃಶ್ಯವೇ ಬೇರೆ. ಇಲ್ಲಿ ಸತ್ತವನು ಸ್ವರ್ಗಲೋಕದಲ್ಲಿ ಸುರನಾರಿಯರ ಜೊತೆಯಲ್ಲಿ, ಅಪ್ಸರೆಯರ ಜೊತೆಯಲ್ಲಿ ಸಂತೋಷದಿಂದ ಕಾಲ ಕಳೆಯುತ್ತಾನೆ. ಅದನ್ನು ನೆನೆಸಿಕೊಂಡು ಇವರೆಲ್ಲರೂ ಶರೀರದ ಮೇಲಿನ ಆಸೆಯನ್ನು ಬಿಟ್ಟು ಹೋರಾಡುತ್ತಿದ್ದಾರೆ. ಪರಸ್ಪರ ಕೇಶಾಕೇಶಿ ಯುದ್ಧ ನಡೆಯುತ್ತಿದೆ. ಘನಘೋರವಾದ ಸಂಗ್ರಾಮ ಮುಂದುವರಿಯುತ್ತಿದೆ. ಕೃತವರ್ಮನು ರವಣೆಯನು ಅನುಸಾಲ್ವನುಬ್ಬಟೆಯನು ಅತಿ ಬಲ ಸುವೇಗನ ಪರಾಕ್ರಮವನ್ ಆದಿತ್ಯ ಸುತನ ಶೌರ್ಯಮಂ ಸಾತ್ಯಕಿಯ ವೀರ್ಯಮಂ ವರಯೌವನಾಶ್ವದ್ರಪನ ಅತುಟ ವಿಕ್ರಮವನು ಅನಿರುದ್ಧನಾಟೋಪಮಂ ಪ್ರತಿಭಟ ಭಯಂಕರ ಪ್ರದ್ಯುಮ್ನನ ಧಟನು ಉನ್ನತಿಗಡಿಸಿದಾಗ ನೀಲಧ್ವಜನ ಪರಿವಾರಂ ಏ ವೇಳ್ವೆನಾಗವದೊಳು ಮಹಾಪರಾಕ್ರಮಶಾಲಿಗಳಾದ ನೀಲಧ್ವಜನ ಸೈನಿಕರು ಪಾಂಡವರ ಸೈನಿಕರನ್ನು ನುಚ್ಚು ನುರಿ ಮಾಡುತ್ತಿದ್ದಾರೆ. ಮಹಾಕವಿ ಲಕ್ಷ್ಮೀಶ ವರ್ಣಿಸುವ ಬಗೆಯನ್ನು ನೋಡಿ ಕೃತವರ್ಮನ ಉರವಣೆಯನ್ನು ತಗ್ಗಿಸಿದ್ದಾರಂತೆ, ಸಾಲ್ವನ ಉಬ್ಬಟೆಯನ್ನು ಕರಗಿಸಿದ್ದಾರಂತೆ, ಅತಿ ಬಲವಂತನಾದ ಸುವೇಗನ ಪರಾಕ್ರಮವನ್ನು ಕುಗ್ಗಿಸಿದ್ದಾರಂತೆ, ಕರ್ಣನ ಮಗನಾದ ವೃಷಕೇತುವಿನ ಶೌರ್ಯವನ್ನು ಕರಗಿಸಿದ್ದಾರಂತೆ, ಸಾತ್ಯಕಿಯ ವೀರ್ಯವನ್ನು, ಯೌವನಾಶ್ವನ ಅತುಳ ಪರಾಕ್ರಮವನ್ನು, ಅನಿರುದ್ಧನ ಆಟೋಪವನ್ನು, ಪ್ರದ್ಯುಮ್ನನ ಅಧಟನ್ನು ಉನ್ನತೀಕರಿಸಿದ್ದಾರಂತೆ. ನೀಲಧ್ವಜನ ಸೈನಿಕರು. ಪಾಂಡವರ ಸೇನೆ ನಿಧಾನವಾಗಿ ಹಿಂದಕ್ಕೆ ಸರಿಯುತ್ತಿದೆ. ಅರ್ಜುನಂ ಕಂಡನಹಿತ ಪ್ರಬಲ ಬಲಮಂ ಅಸುರ ನಿರ್ಜರರಿಗರಿದೆನೆ ಕಠೋರಮಾಗ ತಂದವರ್ಜಯಿಸಲರಿಗರೇನೆಂದು ಕಡುಗೋಪದಿಂ ಚಾಪಮಂ ಪಿಡಿದು ಗರ್ಜನೆಯೊಳೈದೆ ಕಡೆಗಾಲದೊಳ್ ಮಳೆಗರವ ಪರ್ಜನ್ಯನಂತಾರ್ಜಿಸುತ್ತ ನಡೆಯಲ್ ಇಂದಿರಾಂಪವರ್ಜಗದೊಳುಂಟೆ ಮುರಿದು ಪುರಗೆ ನೀಲಧ್ವಜನ ಸೇನೆ ಕೆಟ್ಟು ಕೆದರಿ ನೀಲಧ್ವಜನ ಸೈನಿಕರು ಗುಂಪಾಗಿ ತಮ್ಮ ಮೇಲೆ ಆಕ್ರಮಣ ಮಾಡೋಣ, ಅರ್ಜುನನ ಸೈನಿಕರೆಲ್ಲರೂ ಹಿಂದಕ್ಕೆ ಸರಿಯುತ್ತಿದ್ದಾರೆ. ಅರ್ಜುನ ನೋಡಿದ, ಪ್ರಬಲವಾದ ಆ ಸೈನಿಕರನ್ನು ಗೆಲ್ಲಲು ರಾಕ್ಷಸರಿಗಾಗಲಿ ದೇವತೆಗಳಿಗಾಗಲಿ ಸಾಧ್ಯವಿಲ್ಲ, ಇನ್ನು ತಾನೇ ಯುದ್ಧಕ್ಕೆ ಹೋಗಬೇಕು ಎಂದು ಹೇಳಿ ತನ್ನ ಗಾಂಡೀವದಲ್ಲಿ ಚಾಪವನ್ನು ಹೂಡಿಕೊಂಡು ಅರ್ಜುನ ಗರ್ಜನೆ ಮಾಡುತ್ತಾ ಪುಂಖಾನುಪುಂಖವಾಗಿ ಬಾಣಗಳ ಮಳೆಯನ್ನು ಕರೆಯುತ್ತಿದ್ದಾನಂತೆ. ಪ್ರಳಯ ಕಾಲದ ಪರ್ಜನ್ಯದ ಮಳೆ ಸುರಿಯುವಂತೆ ಅರ್ಜುನನ ಗಾಂಡಿವದಿಂದ ಬಾಣದ ಮಳೆ ಸುರಿಯುತ್ತಿದೆ. ಅರ್ಜುನನಿಗೆ ಎದುರಾಗಿ ಯಾರಾದರೂ ನಿಲ್ಲಲು ಸಾಧ್ಯವೇ? ಸೇನೆ ಮುರಿಯಿತು. ನೀಲಧ್ವಜನ ಸೈನಿಕರು ಪಟ್ಟಣದತ್ತ ಓಡಲು ತೊಡಗಿದರು. ಮುರಿದು ಬಗಸೇಡಯಂ ಕಂಡು ಆ ಪ್ರವೀರನುರೆಜರೆದು ಕೋದಂಡಮಂ ಕೊಂಡು ಕೌಂತೆಯನಂ ತರುಬಲ್ ಅಡಗಾಯ್ದು ವೃಷಕೇತು ಬರಲು
ಆತನೊಳ್ ಸರಿಯಾಗಿ ಕಾದುತಿರಲು ಪೆರಗಿಕ್ಕೆ ಕರ್ಣಿಯಂ ಮುಂದೆ ನಿಂದನು ಸಾಲ್ವನುರುಬಿದೊಡೆ ಅವಂ ನೋಯೇ ನೀಲಧ್ವಜಂ ತಾನೆ ತುರುಗಿದಕ್ಕದ ಸಕಲ ಬಲ ಸಹಿತನೂಚಿದಂ ಫಲುಗುಣನ ಪಡೆಯ ಮೇಲೆ ದಿಕ್ಕಾಪಾಲಾಗಿ ಓಡಿ ಬರುತ್ತಿರುವ ತನ್ನ ಸೇನೆಯನ್ನು ಕಂಡು ರಾಜಕುಮಾರನಾದ ಪ್ರವೀರ ಕೋಪದಿಂದ ಬಿಲ್ಲು ಬಾಣಗಳನ್ನು ಹಿಡಿದು ಅರ್ಜುನನನ್ನು ಎದುರಿಸಲು ಬರುತ್ತಿದ್ದಾನೆ. ಅವನನ್ನು ಅಡ್ಡಗಟ್ಟಿ ವೃಷಕೇತು ಆತನೊಂದಿಗೆ ಯುದ್ಧ ಮಾಡಲು ಹೊರಟರೆ ಅನುಸಾಲ್ವ ತಾನು ಯುದ್ಧ ಮಾಡಬೇಕೆಂದು ಅವನನ್ನು ಪಕ್ಕಕ್ಕೆ ಸರಿಸಿ ಯುದ್ಧ ಮಾಡುತ್ತಿದ್ದಾನೆ. ಈ ರೀತಿಯಾಗಿ ಅವರೆಲ್ಲರೂ ಸೇರಿ ಯುದ್ಧ ಮಾಡಲು ಪ್ರಾರಂಭಿಸೋಣ. ನೀಲಧ್ವಜನು ತಾನೇ ಯುದ್ಧಭೂಮಿಗೆ ಬಂದು ಅರ್ಜುನನೊಂದಿಗೆ ಮುಖಾಮುಖಿಯಾಗಿದ್ದಾನೆ. ವಾನರ ಭರಧ್ವಜಂ ಉಳಿದು ನೀಲಧ್ವಜನ ಸೇನೆಯಂ ತಡೆಗಡಿಯುತ ಆತನಂ ಬುಸುಕಿದನು. ಅನೂನ ಶರಜಾಲದಿಂ ಬಳಿಕವಂ ಕಂ ಗೆಟ್ಟು ಪಾವಕಂ ಪೊರೆಯೊಳಿರಲು ನೀನಳಿಯನಾಗೆದ್ದು ಎನಗಿನಿತಪಾಯಮೇತಗೆ ನೀನಳಿಯನಾಗೆದ್ದು ಎನಗಿನಿತಪಾಯಮೇಗೆ ಈ ನರನ ದೆಸೆಯ ಭಯಮಂ ಬಿಡಿಸಬೇಕೆನೆ ಕೃಶಾನು ಕೇಳ್ದು ಆಗ ಸುಡದೊಡಗಿದಂ ತಾನ ಪಕ್ಕರ್ಜುನನ ಸೈನಿಕವನು. ನೀಲಧ್ವಜನನ್ನು ಅರ್ಜುನ ಮತ್ತೆ ಎದುರಿಸುತ್ತಿದ್ದಾನೆ. ಇಬ್ಬರಿಗೂ ಖಾಡಾಖಾಡಿಯಾಗಿ ಘೋರ ಸಂಗ್ರಾಮ ನಡೆದಿದೆ. ಈಗ ನೀಲಧ್ವಜನ ಕೈ ಸೋಲತೊಡಗಿತು. ಆತ ಯೋಚಿಸಿದ, ಅಗ್ನಿ ನನ್ನ ಮನೆಯ ಅಳಿಯನಾಗಿದ್ದಾನೆ, ಹಾಗಿರುವಾಗ ನನಗೇನು ಭಯ ಎಂದು ಯೋಚಿಸಿ ಕೂಡಲೇ ಅಗ್ನಿಯನ್ನು ಕುರಿತು, ಅಳಿಯ ದೇವರೇ, ಇದೇನು ನೀವು ನಮ್ಮ ಪಕ್ಷದಲ್ಲಿದ್ದು ನಮಗೆ ಇಂತಹ ಸೋಲಾಗಬಹುದೇ ಎಂದು ಕೇಳಲು ಅಗ್ನಿ ಆಗ ಮಾವನಿಗೆ ಉತ್ತರವಾಗಿ, ನಾನು ಯುದ್ಧವನ್ನು ವಹಿಸಿಕೊಳ್ಳುತ್ತೇನೆ ಎಂದು ಹೇಳುತ್ತಾ ತಾನೇ ಅರ್ಜುನನ ಸೈನಿಕರನ್ನು ಸುಡತೊಡಗಿದ್ದಾನೆ. ಛತ್ರ ಚಾಮರ ಹರಿಗೆ ಹಕ್ಕರಿಗೆ ಹಲ್ಲಣ ವಿಚಿತ್ರದ ಪತಾಕೆ ಸೀಗುಡಿ ಸಿಂಧ ಸೀಸಕತನುತ್ರ ರಂಜಿಕ ಪಾಶವಸ್ತ್ರ ವಾಹನವಾದ್ಯ ಕೈದು ಬತ್ತಳಿಕೆ ಬಂಡಿ ಪತ್ರ ಬಂಧುರ ಬಾಣ ಕೋದಂಡ ರಥ ರಥಾಂಗ ತ್ರಿವೇಣುಕ ಯುಗಾಕ್ಷಂಗಳೂರಿಗೊಳೆ ಪಾಂಡುಪುತ್ರ ಸೇನೆಯೊಳೆಲ್ಲರಂ ಬೆದರಿದರ್ ಕೆಟ್ಟು ಕೆದರಿದರ್ ಕಿಡಿಯನೊದರಿ ಕ್ಷಣಾರ್ಧದಲ್ಲಿ ಅಗ್ನಿಯ ಪ್ರತಾಪ ಕಾಣತೊಡಗಿತು. ಎಲ್ಲೆಡೆಯೂ ಬೆಂಕಿ. ಕೈಯಲ್ಲಿ ಹಿಡಿದ ಬಿಲ್ಲಿಗೆ ಬೆಂಕಿ ಬಿದ್ದಿದೆ, ಬಾಣಕ್ಕೆ ಬೆಂಕಿ ಬಿದ್ದಿದೆ, ಸೈನಿಕರ ವಸ್ತ್ರಗಳಿಗೆ ಬೆಂಕಿ ಬಿದ್ದಿದೆ, ಅವರ ಕವಚಗಳಿಗೆ ಬೆಂಕಿ ಬಿದ್ದಿದೆ, ಶಿರಸ್ತ್ರಾಣ ಉರಿಯುತ್ತಿದೆ, ರಥ ಉರಿಯುತ್ತಿದೆ, ಕುದುರೆಗಳು ಸೀದು ಹೋಗುತ್ತಿವೆ. ಹೀಗೆ ಎಲ್ಲೆಡೆಯೂ ಬೆಂಕಿಯ ಪ್ರಕೋಪ ಪ್ರಜ್ವಲಿಸುತ್ತಿರಲು ಅದನ್ನು ಕಂಡು ಸೈನಿಕರು ದಿಕ್ಕಾಪಾಲಾಗಿ ಓಡತೊಡಗಿದ್ದಾರೆ. ಇದೇನು ಎಂದು ಆಶ್ಚರ್ಯಚಕಿತರಾಗುತ್ತಿದ್ದಾರೆ. ಹೊಗೆ ಹೊಗೆದು ಹೊಗೆ ಸೊತ್ತಿ ಹೋಗುವ ದೆಸೆ ದೆಸೆಗಳಂ ಮೊಗೆ ಮೊಗೆದು ಮೊಗಸಿ ಫಲಮಗದೊಳಂ ಬಳಿಸಿ ಪುಟ ನೆಗೆ ನೆಗೆದು ನೆಗಳ್ದು
ಸೋನೆಗಳಾಗಿ ಸುರಿವ ಕಿರುಗಿಡಿಗಳ ತುಷಾರದಿಂದೇ ಧಗಧಗನೆ ಪೊತ್ತುವ ಜ್ವಾಲೆಗಳ ಮಾಲೆ ಭುಗು ಭುಗಿಲ್ ಭುಗಿ ಭುಗಿಲ್ಲೆಂದು ಡಾಬರಿಸೆ ತೆಗೆ ತೆಗೆದು ತಗುಳ್ದೆಲ್ಲರಂ ದಹಿಸತೊಡಗಿದವು ದಳ್ಳುರಿ ನರನ ಬಲದೊಳು. ಶಬ್ದಾನುಪ್ರಾಸವನ್ನು ಬಳಸುವುದರಲ್ಲಿ ಲಕ್ಷ್ಮೀಶ ಕವಿ ಅದ್ವಿತೀಯ. ಆತನ ಆ ಪ್ರತಿಭೆಯನ್ನು ಈ ಪದ್ಯದಲ್ಲಿ ಕಾಣಬಹುದು. ಗಕಾರವನ್ನು ಮತ್ತೆ ಮತ್ತೆ ಬಳಸುತ್ತಾ ಆ ಅಗ್ನಿಯ ವೈಭವವನ್ನು ಮತ್ತೆ ಮತ್ತೆ ಹೊಗಳುತ್ತಿದ್ದಾನೆ. ಏನು ತೀವ್ರವಾದಂತಹ ಬೆಂಕಿ, ಎಲ್ಲೆಡೆಯೂ ಬಿದ್ದು ಬಿಟ್ಟಿದೆ. ಜನರೆಲ್ಲರೂ ಹಾಹಾಕಾರ ಮಾಡುತ್ತಾ ಓಡುತ್ತಿದ್ದಾರೆ. ಕಟ್ಟುಗ್ರ ಕೋಪದಿಂಬುಳಿದಂದು ರಾಘವಂ ತೊಟ್ಟ ಬಾಣದ ಮೊನೆಯದಳ್ಳುರಿಯ ಜಳಕಿ ಕಂಗೆಟ್ಟು ಸಿಡಿಮಿಡಿಗೊಂಡ ಸಾಗರದ ಜೀವಾಳಿಯಂತೆ ಪಾಂಡವನ ಸೇನೆ ಅಟ್ಟಿ ಸುಡುವನಲ ಧೂಮಜ್ವಾಲೆಗೊಡನೆ ಗೋಳಿಟ್ಟು ಹೊದ ಕುಳಿಗೊಂಡು ಹೊರಳುತ್ತಿರಲು ಉಬ್ಬೆಗಂ ಬಟ್ಟು ಪಾರ್ಥಂ ಚಿಂತಿಸಿದನು. ಎತ್ತಣ ಅದ್ಭುತಮಿದು ಎಂದು ಪಾವಕನುರುಬೆಗೆ ಹಿಂದೆ ತ್ರೇತಾಯುಗದಲ್ಲಿ ಸೀತಾಪಹರಣ ಆಗಿದ್ದಾಗ ರಾಮಚಂದ್ರ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಲು ಸಮುದ್ರದ ತಡಿಯಲ್ಲಿ ಪ್ರಾರ್ಥನೆ ಮಾಡುತ್ತಾ ಪ್ರಾಯೋಪವೇಶ ಮಾಡಿದ್ದ. ಸಮುದ್ರ ರಾಜ 3 ದಿನವಾದರೂ ಕಾಣಿಸಿಕೊಳ್ಳದೇ ಇರೋಣ. ರಾಮಚಂದ್ರನ ಕ್ರೋಧವು ಮಿತಿ ಮೀರಿದೆ. ಕೂಡಲೇ ರಾಮಚಂದ್ರ ತನ್ನ ಕೋದಂಡಕ್ಕೆ ಬ್ರಹ್ಮಾಸ್ತ್ರವನ್ನು ಹೂಡಿ ಸಮುದ್ರದ ಮೇಲೆ ಪ್ರಯೋಗವನ್ನು ಮಾಡುತ್ತಿದ್ದಾನೆ. ಆ ಸಮಯದಲ್ಲಿ ಇಡೀ ಸಮುದ್ರ ಕೊತಕೊತನೆ ಕುದಿಯತೊಡಗಿದೆ. ಸಮುದ್ರದಲ್ಲಿದ್ದ ಜೀವರಾಶಿಗಳೆಲ್ಲವೂ ಬೆಂದು ಭಸ್ಮವಾಗಿವೆ. ಹಾಗೆಯೇ ಇಂದು ಈ ಅಗ್ನಿ ಪ್ರಕೋಪದಿಂದ ಪಾರ್ಥನ ಸೈನಿಕರೆಲ್ಲರೂ ಸುಟ್ಟು ಕರಕಲಾಗುತ್ತಿದ್ದಾರೆ. ಧೂಮಜ್ವಾಲೆ ಎಲ್ಲೆಡೆಯಲ್ಲೂ ವ್ಯಾಪಿಸಿಕೊಂಡಿದೆ. ಇದನ್ನು ಕಂಡು ಅರ್ಜುನ ಬೆರಗಾಗಿದ್ದಾನೆ. ಇದೇನಿದು, ಇದ್ದಕ್ಕಿದ್ದಂತೆ ಬೆಂಕಿ ಹತ್ತಲು ಕಾರಣವೇನು ಎಂದು ಅರ್ಜುನ ಯೋಚಿಸುತ್ತಿದ್ದಾನೆ. ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 8ನೆಯ ಸಂಧಿಯ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀ MS ಅನಂತನಾರಾಯಣ, ವ್ಯಾಖ್ಯಾನ ಮಾಡಿದವರು ಶ್ರೀ ಹೊಸಹಳ್ಳಿ ರಾಜಾರಾಮಮೂರ್ತಿ. ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ AS ಶಂಕರನಾರಾಯಣ. ನಿರ್ಮಾಣ ನೆರವು ಸಂಜೀವ R ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.